ನಮಸ್ಕಾರ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿ ದೇವರು ಯಾರಂತ ಕೇಳಿದರೆ ಬಹಳ ಜನ ಹೇಳೋದು ಒಂದೇ ಹೆಸರು, ಅದು ಶಿವ. ಆದರೆ ಶಿವನ ಬಗ್ಗೆ ಇರುವ ರಹಸ್ಯಗಳು ನಮಗೆ ಗೊತ್ತಿದೆಯಾ? ಇವತ್ತು ನಾವು ಶಿವನ 5 ದೊಡ್ಡ ರಹಸ್ಯಗಳನ್ನು ತಿಳಿಯೋಣ. ನೋಡೋಣ ಬನ್ನೀಗ. ಮೊದಲಿಗೆ ಮೂರನೇ ಕಣ್ಣು. ಅಂದ್ರೆ ಶಿವನು ಮೂರನೇ ಕಣ್ಣು ತುಂಬ ಪವರ್ಫುಲ್ ಸಿಂಬಲ್ ಅಂತಾರೆ. ಇದು ಕೇವಲ ಕಣ್ಣು ಅಲ್ಲ, ಡಿಸ್ಟ್ರಾಕ್ಷನ್ ಅಂದರೆ ಶಕ್ತಿಯ ಸೂಚನೆ. ಪುರಾಣಗಳ ಪ್ರಕಾರ ಶಿವನ ಮೂರನೇ ಕಣ್ಣು ತೆರೆದರೆ ಎಲ್ಲವೂ ನಾಶವಾಗುತ್ತದೆ. ಇದು ನಮಗೆ ಒಂದು ಸಂದೇಶ ಕೊಡುತ್ತದೆ, ಕೆಟ್ಟದ್ದನ್ನು ನಾಶ ಮಾಡಬೇಕು ಅನ್ನೋದು. ಎರಡನೇದಾಗಿ ಗಂಗಾ ತಲೆಯ ಮೇಲೆ. ಅಂದ್ರೆ ನೀವು ಗಮನಿಸಿದ್ದರ ಶಿವನ ತಲೆಯ ಮೇಲೆ ಗಂಗಾ ಯಾಕೆ ಇರುತ್ತಾಳೆ? ಕಥೆಯ ಪ್ರಕಾರ ಗಂಗಾ ಭೂಮಿಗೆ ಬಂದಾಗ ತುಂಬ ಶಕ್ತಿಯಾಗಿದ್ದಳು. ಅವಳ ಶಕ್ತಿಯನ್ನು ನಿಯಂತ್ರಿಸಲು ಶಿವ ತನ್ನ ತಲೆಯ ಮೇಲೆ ಹಿಡಿದನು. ಇದು ಏನು ಸೂಚಿಸುತ್ತದೆ? ಶಿವ ಮತ್ತು ಶಾಂತಿ ನಿಯಂತ್ರಣ ಸೂಚಿಸುತ್ತದೆ. ಈಗ ನೀಲಕಂಠ ಅಂದರೆ ಶಿವನ ಇನ್ನೊಂದು ಹೆಸರು ನೀಲಕಂಠ. ಸಮುದ್ರದ ಮಥನ ಸಮುದ್ರದ ಮಥನ ಸಮಯದಲ್ಲಿ ವಿಷಯ ಹೊರಬಂದಾಗ ಅದು ಜಗತ್ತನ್ನು ನಾಶ ಮಾಡಬಹುದು. ಆಗ ಶಿವನು ಆ ವಿಷಯವನ್ನು ಕುಡಿದನು. ಆದ್ದರಿಂದ ಅವನಿಗೆ ನೀಲಕಂಠ ಬಣ್ಣ ಆಯಿತು ಅಂತಾರೆ. ಇದು ಸ್ಯಾಕ್ರಿಫೈಸಿಂಗ್ ಸಿಂಬಲ್ ಅಂತಾರೆ. ನಾಲ್ಕನೇದಾಗಿ ತ್ರಿಶೂಲ. ಶಿವನ ಕೈಯಲ್ಲಿ ಇರುವ ತ್ರಿಶೂಲ ತುಂಬ ಪವರ್ಫುಲ್ ಸಿಂಬಲ್. ಇದು ಲೋಕಗಳನ್ನು ಸೂಚಿಸ್ತದೆ. ಅದೇನೆಂದರೆ ಭೂಮಿ, ಆಕಾಶ, ಪಾತಾಳ. ಇದು ಹೇಳುವುದು ಏನಂದ್ರೆ ಶಿವ ಮತ್ತು ಎಲ್ಲ ಮೇಲೆ ನಿಯಂತ್ರಣ ಮಾಡ್ತಾನೆ. ನಟರಾಜ ಅಂದ್ರೆ ಶಿವನ ನಟರಾಜ ರೂಪ ತುಂಬ ಸ್ಪೆಷಲ್. ಇದು ಯೂನಿವರ್ಸ್ ಡಾನ್ಸ್ ಸಿಂಬಲ್ಸ್. ಕ್ರಿಯೇಷನ್ ಫಸ್ಟ್, ಡಿಸ್ಟ್ರಕ್ಷನ್ ಸೈಕಲ್. ಅಂದರೆ ಶಿವನದಲ್ಲಿ ಎಲ್ಲವೂ ಚೇಂಜ್ ಆಗುತ್ತದೆ. ಇವು ಶಿವನ 5 ದೊಡ್ಡ ರಹಸ್ಯಗಳು. ಇನ್ನೂ ಹಲವಾರು ರಹಸ್ಯಗಳಿಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ತಿಳಿಸುತ್ತಾನೆ. ನಿಮಗೆ ಯಾವ ರಹಸ್ಯ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.